Hello friends, I am Ravindra Sharma TV, Associate Professor in the subject of History, working at Government First Grade Women's College, Tumkur. Now going to present a video in the paper of Contemporary World. The topic today is Effects of World War II. Friends, we know war is an intense armed conflict between two or more states. That's called war. A world war is a war engaged by most of the principal nations of the world. That's the difference between war and world war. In 20th century, mankind witnessed two great devastating wars known as World War I and World War II. ನಮಗೆ ಗೊತ್ತಿದೆ ಯುದ್ಧ ಅಂತಂದ್ರೆ ಎರಡು ಅಥವಾ ಹೆಚ್ಚಿನ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂತಹ ಹೋರಾಟ ಅದು. ಅದೇ ಪ್ರಪಂಚದ ಪ್ರಮುಖ ರಾಷ್ಟ್ರಗಳು ಎಲ್ಲ ಖಂಡಗಳಿಗೆ ಸಂಬಂಧಪಟ್ಟಂತಹ ರಾಷ್ಟ್ರಗಳು ಒಂದೇ ಬಾರಿಗೆ ಯುದ್ಧದಲ್ಲಿ ತೊಡಗಿಸ್ಕೊಂಡ್ರೆ ಅದನ್ನ ವರ್ಲ್ಡ್ ವಾರ್ ಜಾಗತಿಕ ಯುದ್ಧ ಅಂತ ಹೇಳಿ ಕರಿತೀವಿ. ಪ್ರಪಂಚದಲ್ಲಿ ಇದುವರೆಗೆ ಎರಡು ಜಾಗತಿಕ ಯುದ್ಧಗಳು ನಡೆದಿರತಕ್ಕಂಥದ್ದು. ಪ್ರಥಮ ವಿಶ್ವ ಸಮರ ಮತ್ತೆ ದ್ವಿತೀಯ ವಿಶ್ವ ಸಮರ ಅಂತಕ್ಕಂಥದ್ದು. ಆ ಎರಡೂ ವಿಶ್ವ ಯುದ್ಧಗಳು ಕಳೆದ ಶತಮಾನದಲ್ಲಿ ಅಂದ್ರೆ 20ನೇ ಶತಮಾನದಲ್ಲಿ ಜರುಗಿದ್ದನ್ನ ನಾವು ಕಾಣ್ತೀವಿ. ಎರಡೂ ವಿಶ್ವ ಯುದ್ಧಗಳು ಡೆವಾಸ್ಟೇಟಿಂಗ್ ಆಗಿದ್ವು, ಅತಿ ವಿನಾಶಕಾರಿಯಾಗಿದ್ವು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. World War I occurred from 20th July 1914 to 11 November 1918. That means a period of 4 years, 3 months and 2 weeks between the Central Powers led by Germany and Austria against the Allied powers led by UK, France, Russia and USA. Following were the major outcome of First World War: defeat of Central Powers, victory of Allied powers. End of German, Austro-Hungarian, Russian and Ottoman empires. Great loss of human resources. It also was one of the deadliest conflict in history, with an estimated 8.5 million combatant deaths and 13 million civilian deaths as a direct result of the war. Great economic destruction occurs. Great economic destruction. Peace treaties with Germany, Austria, Hungary, Bulgaria and the Ottoman Empire were signed. These were the Central Power nations: Germany, Austria, Hungary, Bulgaria and Ottoman Turkish Empire. The major treaty among these was Treaty of Versailles, a peace treaty with Germany. Russian Revolution was followed by establishment of Soviet Union. Russian Revolution occurs in 1917 during the World War period, and after the World War, Russia became USSR, a communist nation. Establishment of League of Nations was one of the most important result or outcome of World War I. ನಾವೀಗಾಗಲೇ ಗಮನಿಸಿದ್ವಿ ಪ್ರಥಮ ವಿಶ್ವ ಸಮರ ಅಂತಕ್ಕಂಥದ್ದು 1914ನೇ ವರ್ಷದ ಜುಲೈ ತಿಂಗಳ 28ನೇ ತಾರೀಕಿನಿಂದ 1918ನೇ ವರ್ಷದ ನವೆಂಬರ್ ತಿಂಗಳ 11ನೇ ತಾರೀಕಿನವರೆಗೆ, ಅಂದ್ರೆ 4 ವರ್ಷ 3 ತಿಂಗಳು ಮತ್ತು 2 ವಾರಗಳ ಕಾಲ ಜರುಗಿದಂತಹ ಯುದ್ಧ ಇದು. ಈ ಯುದ್ಧದಲ್ಲಿ ಎರಡು ಗುಂಪುಗಳು ಕಾಣಿಸ್ಕೊಳ್ತವೆ. ಒಂದು ಗುಂಪನ್ನ ಸೆಂಟ್ರಲ್ ಪವರ್ಸ್ ಅಂತ ಹೇಳಿ ಕರಿತೀವಿ, ಕೇಂದ್ರ ಬಣ ಅಂತ ಹೇಳಿ ಕರಿತೀವಿ. ಈ ಕೇಂದ್ರ ಬಣವನ್ನ ಜರ್ಮನಿ ಮತ್ತು ಆಸ್ಟ್ರಿಯಾಗಳು ಮುನ್ನಡೆಸಿದ್ದು, ಅದರ ನಾಯಕತ್ವ ವಹಿಸಿಕೊಂಡಿದ್ದು. ಹಾಗೆ ಅದರ ವಿರುದ್ಧ ಹೋರಾಡಿದಂತಹ ಬಣವನ್ನ ನಾವು ಅಲೈಡ್ ಪವರ್ಸ್ ಅಥವಾ ಒಂದು ಮೈತ್ರಿಕೂಟ ಅಂತ ಹೇಳಿ ಕರಿತೀವಿ. ಈ ಮೈತ್ರಿಕೂಟವನ್ನ ಬ್ರಿಟನ್, ಫ್ರಾನ್ಸ್, ರಷ್ಯಾ, ಅಮೆರಿಕಾದಂತಹ ರಾಷ್ಟ್ರಗಳು ಮುನ್ನಡೆಸಿದ್ದನ್ನ ಕಾಣ್ತೀವಿ. ಹಾಗಾದ್ರೆ ಮೊದಲ ವಿಶ್ವ ಸಮರದ ಪ್ರಮುಖ ಪರಿಣಾಮಗಳೇನು ಅಂತ ಹೇಳಿ ನಾವು ಗಮನಿಸ್ಲಿಕ್ಕೆ ಹೋದ್ರೆ, ಸೆಂಟ್ರಲ್ ಪವರ್ ಅಥವಾ ಜರ್ಮನ್ ನಾಯಕತ್ವ ರಾಷ್ಟ್ರಗಳ ಗುಂಪು ಸೋಲನ್ನ ಕಂಡಿದ್ದು, ಅಮೆರಿಕ, ಬ್ರಿಟನ್ಗಳ ಗುಂಪು ಗೆಲುವನ್ನ ಕಂಡಿದ್ದು. ಹಾಗೆಯೇ ಜರ್ಮನಿ, ಆಸ್ಟ್ರೋ ಹಂಗೇರಿಯಾ, ರಷ್ಯಾ ಮತ್ತೆ ಆಟೋಮನ್ ಟರ್ಕಿಶ್ ಸಾಮ್ರಾಜ್ಯಗಳು ನಾಶವನ್ನ ಹೊಂದಿ ಅಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂತು. ಹಾಗೆಯೇ
ಗ್ರೇಟ್ ಲಾಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಂತ ಹೇಳಿ ನಾವು ಕರಿತೀವಿ. ಅತಿ ದೊಡ್ಡ ಪ್ರಮಾಣದಲ್ಲಿ ಮಾನವ ಹಾನಿ, ಜೀವಹಾನಿಯಾಗಿದ್ದನ್ನ ನಾವು ಗಮನಿಸ್ತಾ ಹೋಗಬಹುದು. ಅತಿ ಭಯಾನಕ ಯುದ್ಧವಾಗಿತ್ತು ಇದು ಮೊದಲ ವಿಶ್ವ ಸಮರ ಅಂತಕ್ಕಂಥದ್ದು. ಸುಮಾರಾಗಿ ಒಂದು ಅಂದಾಜು ಮಾಡಿರ್ತಕ್ಕಂಥದ್ದು ಅಂದ್ರೆ 8.5 ಮಿಲಿಯನ್ ಸೈನಿಕರ ಸಾವು, ಅಂದ್ರೆ 85 ಲಕ್ಷ ಸೈನಿಕರ ಸಾವು, ಹತ್ತತ್ರ 1 ಕೋಟಿ ಸೈನಿಕರ ಸಾವು ಸಂಭವಿಸಿದ್ದನ್ನ ಕಾಣ್ತೀವಿ. ಹಾಗೇನೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು 13 ಮಿಲಿಯನ್ ಸಿವಿಲಿಯನ್ ಡೆತ್ಸ್ ಅಂತಕ್ಕಂಥದ್ದು. ಸುಮಾರು 10,30,00,000ದಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಗರಿಕ ಸಾವು ಸಹ ಸಂಭವಿಸಿತು ಯುದ್ಧ ಮತ್ತು ಯುದ್ಧೋತ್ತರ ಕಾಲಮಾನಗಳಲ್ಲಿ. ಈ ಯುದ್ಧದಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರಪಂಚ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗ್ತಾ ಹೋಗ್ಬೇಕಾಯಿತು. ಪ್ರಪಂಚದ ಎಲ್ಲ ರಾಷ್ಟ್ರಗಳು ನೇರವಾಗಿ ಅಥವಾ ಪರೋಕ್ಷವಾದಂತಹ ರೀತಿಯಲ್ಲಿ ತೊಂದರೆಗೆ ಒಳಗಾಗ್ತಾ ಹೋದ್ವು. ಆರ್ಥಿಕ ಮುಗ್ಗಟ್ಟು ಅನ್ನೋದು ಕಾಣಿಸ್ಕೊಳ್ತಾ ಹೋಯಿತು. ಹಾಗೇನೆ ಜರ್ಮನಿ, ಆಸ್ಟ್ರಿಯಾ, ಹಂಗರಿ, ಬಲ್ಗೇರಿಯಾ ಮತ್ತು ಆಟೋಮನ್ ಸಾಮ್ರಾಜ್ಯಗಳ ಜೊತೆಯಲ್ಲಿ 5 ಪ್ರತ್ಯೇಕ ಒಪ್ಪಂದಗಳು ಏರ್ಪಡ್ತಾ ಹೋದ್ವು. ಗೆದ್ದ ರಾಷ್ಟ್ರಗಳು ಒಪ್ಪಂದವನ್ನು ಏರ್ಪಡಿಸ್ಕೊಳ್ತಾ ಹೋದ್ರು. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಮುಂದೆ 2ನೇ ವಿಶ್ವ ಸಮರಕ್ಕೆ ಮೂಲ ಕಾರಣ ಅಂತ ಹೇಳಿ ಕರಿತೀವಿ, ರೂಟ್ ಕಾಸ್ ಅಂತ ಹೇಳಿ ಕರಿತೀವಿ. ಹಾಗೆ ಕಾಣಿಸ್ಕೊಂಡಿದ್ದು ಟ್ರೀಟಿ ಆಫ್ ವರ್ಸೈಲ್ಸ್ ಅಂತಕ್ಕಂಥದ್ದು, ಜರ್ಮನಿ ಜೊತೆಯಲ್ಲಿ ಮಿತ್ರ ರಾಷ್ಟ್ರಗಳು ಏರ್ಪಡಿಸಿಕೊಂಡಂತಹ ಒಪ್ಪಂದ. ರಷ್ಯಾ ಕ್ರಾಂತಿ ಸಂಭವಿಸಿತು ಮೊದಲ ವಿಶ್ವ ಸಮರದ ಪರಿಣಾಮವಾಗಿ ಕಾಣಿಸ್ಕೊಂಡದ್ದು. ಇದು ವಿಶ್ವ ಸಮರದ ಕಾಲಮಾನದಲ್ಲಿಯೇ ಕಾಣಿಸ್ಕೊಂಡಿತು. 1917ನೇ ವರ್ಷದಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇದ್ದಂತಹ ರಾಜಪ್ರಭುತ್ವವನ್ನ ಕೊನೆಗೊಳಿಸ್ತು. ರಷ್ಯಾದ 2ನೇ ಚಕ್ರವರ್ತಿ ಏನಿದ್ದ ಝಾರ್ ಅಲೆಕ್ಸಾಂಡರ್, ಆತನನ್ನ ಕೊನೆಗೊಳಿಸಿದಂತಹ ಅಂಶವನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗೇನೆ ಇಡೀ ಮೊದಲ ವಿಶ್ವ ಸಮರದ ಅತಿ ಪ್ರಮುಖವಾದಂತಹ ಕಾರಣವಾಗಿ ಪರಿಣಾಮವಾಗಿ ಕಾಣಿಸ್ಕೊಂಡಿದ್ದು ಅಂದ್ರೆ ಲೀಗ್ ಆಫ್ ನೇಷನ್ಸ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಥೆಯ ಸ್ಥಾಪನೆ. ಮುಂದೆ ಪ್ರಪಂಚದ ರಾಷ್ಟ್ರಗಳು ತಮ್ಮಲ್ಲಿ ಯುದ್ಧ ಮಾಡ್ಕೊಳ್ಳೋದನ್ನ ತಡೆದು ಎದುರಾಗ್ತಕ್ಕಂತಹ ರಾಷ್ಟ್ರಗಳ ನಡುವಣ ವಾದ ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸ್ತಕ್ಕಂತಹ ಉದ್ದೇಶವನ್ನ ಇಟ್ಕೊಂಡು ಪ್ರಪಂಚದ ಮೊದಲ ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಥೆ ಲೀಗ್ ಆಫ್ ನೇಷನ್ಸ್ ಕಾಣಿಸ್ಕೊಳ್ತು. ಇದು ಪ್ರಥಮ ವಿಶ್ವ ಸಮರದ ಒಂದು ಸಣ್ಣ ಚಿತ್ರಣ. ಹಾಗಾದ್ರೆ 2ನೇ ವಿಶ್ವ ಸಮರದಲ್ಲಿ ಏನಾಯ್ತು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋದ್ರಿ. ದ ಸೆಕೆಂಡ್ ವರ್ಲ್ಡ್ ವಾರ್ was occurred from 1st September 1939 to 2nd September 1945. That means a period of 6 years and 1 day. It is the only conflict in which nuclear weapons were being used. The war was fought between allied powers led by UK, France, USA and USSR and Axis powers led by Germany, Italy and Japan. Effects of Second World War. The outcome of the war had a profound effect on the course of world history. Defeat of Axis powers, that means Germany, Italy and Japan were defeated. Victory of Allied powers, UK, USA, USSR, France led group got victory. Great loss of human resource. Total death toll nearly 8,40,00,000. Military death plus civilian death. ಎರಡನ್ನು ನಾವಿಲ್ಲಿ ಗಮನಿಸ್ತಾ ಇರೋದು. ಗ್ರೇಟ್ ಲಾಸ್, ದ ಗ್ರೇಟ್ ಡಿಸ್ಟ್ರಕ್ಷನ್, ವೇಸ್ಟ್ ಆಫ್ ನ್ಯಾಷನಲ್ ವೆಲ್ತ್, agricultural, industrial, trade and commerce loss, dams, power stations, hospitals, schools, transport and communication, everything devastated. Devastation cities also occurred. Economic depression, loss of production and distribution, scarcity of needy goods, inflation. USA adapts Marshall Plan and USSR adapts Molotov Plan for restoration. End of dictatorship in Germany, Italy and Japan. Partition of Germany. Germany was divided into 2 separate nations. One is FRG, that is Federal Republic of Germany, West Germany, that became existed from May 1949 and Bonn became its capital, and GDR, German Democratic Republic. German Democratic Republic was also known as East Germany. It is a communist country.
came into existence from October 1949. SCAP rule in Japan from 1945 to 52. General MacArthur headed the SCAP government. Reconstruction of Japan. Treaty of San Francisco ended SCAP. SCAP means Supreme Command of Allied Powers. Nuremberg trials occurred. 20 war criminals, mostly German war criminals. Ribbentrop, Rosenberg, Admiral Tozo of Japan, sentenced to death. Rudolf Hess, Albert Speer, General Eichmann, life imprisonment, and others. End of British colonial empire. Rise of Afro-Asian nationalism. Spread of communism. East European countries like Bulgaria, Romania, Hungary, Yugoslavia, Czechoslovakia, Poland, East Germany became communist countries. Later, China, Vietnam, North Korea also adopted communist form of government. Emergence of new superpowers like USA and USSR. Birth of power blocks, that means bipolar world emerges. Birth of Cold War begins. Formation of military alliances, NATO, CENTO, SEATO, ANZUS, Warsaw and other alliances. Emergence of NAM is also one of the outcome of Second World War. NAM, non-alignment movement, headed by India. Establishment of UNO with a goal of preventing another global war. Beginning of nuclear age. These are all the major outcome of Second World War. ಫ್ರೆಂಡ್ಸ್, ನಾವು ಗಮನಿಸ್ತಾ ಹೋದ್ವಿ ಎರಡನೇ ವಿಶ್ವ ಸಮರ ಏನಾಯ್ತು, ಹೇಗಾಯ್ತು ಅನ್ನೋದ್ರ ಒಂದು ಸಣ್ಣ ಪರಿಚಯವನ್ನು ಪಡ್ಕೊಳ್ತಾ ಹೋದ್ವಿ. ಎರಡನೇ ವಿಶ್ವ ಸಮರ ಅಂತಕ್ಕಂಥದ್ದು 1939 ಸೆಪ್ಟೆಂಬರ್ 1ನೇ ತಾರೀಕಿನಿಂದ 1945ನೇ ವರ್ಷದ ಸೆಪ್ಟೆಂಬರ್ 2ನೇ ತಾರೀಕಿನವರೆಗೆ, ಅಂದ್ರೆ 6 ವರ್ಷ 1 ದಿನಗಳ ಕಾಲ ನಿರಂತರವಾಗಿ ನಡೆದಂತಹ ಯುದ್ಧ ಇದು. ಈ ಯುದ್ಧದ ವೈಶಿಷ್ಟ್ಯ ಅಂದ್ರೆ ಇದೊಂದೇ ಯುದ್ಧದಲ್ಲಿ ಇದುವರೆಗೆ ನ್ಯೂಕ್ಲಿಯರ್ ವೆಪನ್ ಅನ್ನ, ಆಟಮ್ ಬಾಂಬ್ ಅನ್ನ ಬಳಸಿರ್ತಕ್ಕಂಥದ್ದು. ಅದನ್ನು ಬಳಸಿದ್ದು ಜಪಾನಿನ ಮೇಲೆ 2 ಬಾಂಬ್ ಅನ್ನ ಹಾಕಿದ್ರು, ನಮ್ಗೆ ಗೊತ್ತಿದೆ. ಹಿರೋಶಿಮಾ ಮೇಲೆ 1 ಮತ್ತೆ ನಗಾಸಾಕಿ ಮೇಲೆ 1. ಈ ಯುದ್ಧ ನಡೆದದ್ದು ಅಲೈಡ್ ಪವರ್ಸ್ ಮತ್ತು ಆಕ್ಸಿಸ್ ಪವರ್ ಗಳ ನಡುವೆ. ಅಲೈಡ್ ಪವರ್ ಅಥವಾ ಮಿತ್ರಕೂಟ ಅನ್ನೋದು ಬ್ರಿಟನ್, ಫ್ರಾನ್ಸ್, ಹಾಗೇನೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತೆ ರಷ್ಯಾಗಳು ಮುನ್ನಡೆಸಿದಂತಹ ಗುಂಪು. ಆಕ್ಸಿಸ್ ಪವರ್ ಅಂದ್ರೆ 3 ಪ್ರಮುಖ ರಾಷ್ಟ್ರಗಳು, ಜರ್ಮನಿ, ಜಪಾನ್ ಮತ್ತು ಇಟಲಿ. ಹಾಗಾದ್ರೆ ಏನು ಫಲಿತಾಂಶ ಬಂತು? ಎರಡನೇ ವಿಶ್ವ ಸಮರದ ಅತ್ಯಂತ ಪ್ರಮುಖವಾದಂತಹ ಫಲಿತಾಂಶ ಏನು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಮೊದಲಿಗೆ ನಮ್ಗೆ ಕಾಣ್ತಕ್ಕಂಥದ್ದು ಸೋಲು ಆಕ್ಸಿಸ್ ಗುಂಪಿನ ರಾಷ್ಟ್ರಗಳದ್ದು. ಜರ್ಮನಿ, ಇಟಲಿ, ಜಪಾನ್ಗಳು ಸೋಲನ್ನ ಕಂಡ್ವು. ಇನ್ನೊಂದು ಗುಂಪು ಅಂದ್ರೆ ಅಲೈಡ್ ಗುಂಪು ಏನಿತ್ತು, ಬ್ರಿಟನ್ನು, ಫ್ರಾನ್ಸು, ಅಮೆರಿಕ, ರಷ್ಯಾಗಳ ಗುಂಪು. ಈ ಗುಂಪು ಗೆಲುವನ್ನ ಕಾಣ್ತು. 2 ವಿಶ್ವ ಸಮರಗಳಲ್ಲಿ ಭಾರತ ಸಹ ಭಾಗಿಯಾಗಿತ್ತು. ಮತ್ತೆ 2 ವಿಶ್ವ ಸಮರಗಳಲ್ಲಿ ಭಾರತ ಮಿತ್ರರಾಷ್ಟ್ರಗಳ ಗುಂಪಿನಲ್ಲಿ, ಗೆದ್ದ ಗುಂಪಿನಲ್ಲೇ ಇದ್ದಿದ್ದನ್ನ ನಾವು ನೆನಪಿಸ್ಕೊಳ್ಬಹುದು. ಹಾಗೇನೆ ಇಲ್ಲಿ ಸಹ ದೊಡ್ಡ ಪ್ರಮಾಣದಲ್ಲಿ ಮಾನವ ಸಂಪನ್ಮೂಲ ನಾಶಗೊಂಡಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಒಟ್ಟು ಸಾವು ಸುಮಾರು 8,40,00,000 ಮೀರಿತ್ತು ಅಂತಕ್ಕಂಥದ್ದು ಆಘಾತಕಾರಿ. ಈ ಯುದ್ಧದ ಮತ್ತೊಂದು ಪ್ರಮುಖ ಫಲಿತಾಂಶ ಅಂತ ಹೇಳಿದ್ರೆ ಅಪಾರವಾದಂತಹ ವಿನಾಶ ಕಾಣಿಸ್ಕೊಳ್ತು. ರಾಷ್ಟ್ರಗಳ ಸಂಪತ್ತು ಯುದ್ಧಕ್ಕೋಸ್ಕರ ಅನಗತ್ಯವಾಗಿ ವೆಚ್ಚವಾಗಿ ಹೋಗಿದ್ದನ್ನ, ಕರಗಿ ಹೋಗಿದ್ದನ್ನ ಕಾಣ್ತೀವಿ. ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯನ್ನ ಕಾಣ್ತು, ಅವನತಿಯನ್ನ ಕಾಣ್ತಾ ಹೋಯ್ತು. ಜಲಾಶಯಗಳು, ವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ಆಸ್ಪತ್ರೆಗಳು, ಶಾಲೆಗಳು, ಹಾಗೇನೆ ಈ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಸಾರಿಗೆ ಸಂಪರ್ಕ ವ್ಯವಸ್ಥೆ ಎಲ್ಲವೂ ನಾಶವನ್ನ ಹೊಂದುತ್ತಾ ಹೋದ್ವು. ನಗರಗಳೇ ನಾಶವಾಗಿ ಹೋದ್ವು. ಹಾಗೇನೆ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಒಂದು ಹಿನ್ನಡೆ ಕಾಣಿಸ್ಕೊಂಡಿದ್ದನ್ನ, ವಿನಾಶ ಕಾಣಿಸ್ಕೊಂಡಿದ್ದನ್ನ, ಆರ್ಥಿಕ ಮುಗ್ಗಟ್ಟು ಕಾಣಿಸ್ಕೊಂಡಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಉತ್ಪಾದನೆ ಕುಸಿತ ಆಯ್ತು. ಹಂಚಿಕೆಯಲ್ಲಿ ಅಸಮರ್ಪಕತೆ ಕಾಣಿಸ್ಕೊಳ್ತಾ ಹೋಯ್ತು. ಹಾಗೇನೆ ಅವಶ್ಯಕ ವಸ್ತುಗಳ ಒಂದು ಅಭಾವ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತನ್ನ ಕಾಡ್ಲಿಕ್ಕೆ ಶುರು ಮಾಡ್ತು. ಹಣದುಬ್ಬರ ಕಾಣಿಸ್ಕೊಳ್ತು.
ಈ ಎಲ್ಲ ಸಮಸ್ಯೆಗಳಿಂದ ಹೊರಬರ್ಲಿಕ್ಕೋಸ್ಕರ ಅಮೆರಿಕ ಮಾರ್ಷಲ್ ಪ್ಲಾನ್ ಅಂತಕ್ಕಂಥ ಯೋಜನೆಯನ್ನ ರೂಪಿಸ್ಕೊಂಡ್ರೆ, ಸೋವಿಯತ್ ರಷ್ಯಾ ಮಾಲಾಟೋವ್ ಅಂತಕ್ಕಂಥ ಯೋಜನೆಯನ್ನ ರೂಪಿಸಿ ತನ್ನ ಗುಂಪಿನ ರಾಷ್ಟ್ರಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಮುಂದಾಗಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗೇನೆ ಜರ್ಮನಿ, ಇಟಲಿ ಮತ್ತು ಜಪಾನ್ಗಳಲ್ಲಿದ್ದಂತಹ ಒಂದು ಸರ್ವಾಧಿಕಾರತ್ವ ಅಂತಕ್ಕಂಥದ್ದು ಕೊನೆಗೊಂಡಿತು. ನಮಗೆ ಗೊತ್ತಿದೆ, ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಂಡ ಯುದ್ಧದ ಕೊನೆಯಲ್ಲಿ. ಇಟಲಿಯ ಸರ್ವಾಧಿಕಾರಿಯನ್ನು ಅವನ ಜನರೇ ಹೊಡೆದು ಕೊಂದು ಹಾಕಿದ್ರು. ಜಪಾನ್ನಲ್ಲಿ ಚಕ್ರವರ್ತಿ ಹಿರೋಹಿಟ ಇದ್ದಿದ್ದು, ಆದರೆ ಅಧಿಕಾರದ ನಿಯಂತ್ರಣ ಹೊಂದಿದ್ದು ಅಡ್ಮಿರಲ್ ಟೋಜೋ ಸರ್ವಾಧಿಕಾರಿಯ ರೀತಿಯಲ್ಲಿ. ಮುಂದೆ ಆತ ಅಧಿಕಾರ ಕಳ್ಕೊಳ್ಬೇಕಾಯ್ತು, ವಿಚಾರಣೆ ಎದುರಿಸಬೇಕಾಯ್ತು. ಹಾಗೇನೆ ಎರಡನೇ ವಿಶ್ವ ಸಮರದ ಮತ್ತೊಂದು ಪ್ರಮುಖ ಪರಿಣಾಮ ಅಂದ್ರೆ ಜರ್ಮನಿಯನ್ನ ಇಬ್ಬಾಗ ಮಾಡಿದ್ರು. ಅಮೆರಿಕ, ಬ್ರಿಟನ್, ಫ್ರಾನ್ಸ್ಗಳು ತಾವು ಆಕ್ರಮಿಸಿಕೊಂಡಂತಹ ಜರ್ಮನಿಯ ಭಾಗವನ್ನ ಫೆಡರಲ್ ರಿಪಬ್ಲಿಕ್ ಆಫ್ ಜರ್ಮನಿ ಅಂತ ಹೇಳಿ ಘೋಷಣೆ ಮಾಡಿದ್ವು. 1949 ಮೇ ತಿಂಗಳಿನಲ್ಲಿ ಈ FRJ ಅಥವಾ ಪಶ್ಚಿಮ ಜರ್ಮನಿ ಅಂತ ಏನ್ ಕರಿತೀವಿ, ಅದು ರಾಜಧಾನಿಯಾಗಿ ಬಾನ್ ಅನ್ನ ಆರಿಸ್ಕೊಳ್ಳುತ್ತೆ. ಹಾಗೆ ಜರ್ಮನಿಯ ಒಂದು ಭಾಗ ಪ್ರತ್ಯೇಕಗೊಳ್ಳುತ್ತೆ, ಪಶ್ಚಿಮ ಜರ್ಮನಿ. ರಷ್ಯಾ ತಾನು ಗೆದ್ದಿದ್ದಂತಹ ಜರ್ಮನಿಯ ಭಾಗವನ್ನ ಕಮ್ಯುನಿಸ್ಟ್ ರಾಷ್ಟ್ರವನ್ನಾಗಿ ಮಾರ್ಪಡಿಸುತ್ತೆ, ಪೂರ್ವ ಜರ್ಮನಿ ಅಂತ ಕರಿತೀವಿ, ಅಥವಾ GDR, ಜರ್ಮನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಅದಕ್ಕೆ ಬರ್ಲಿನ್ ನಗರವೇ ರಾಜಧಾನಿಯಾಗಿ ಉಳ್ಕೊಳ್ಳುತ್ತೆ. 1949 ಅಕ್ಟೋಬರ್ನಲ್ಲಿ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ಹೀಗೆ ಜರ್ಮನಿ ಒಂದೇ ರಾಷ್ಟ್ರವಾಗಿದ್ದ, ವಿಶಾಲ ರಾಷ್ಟ್ರವಾಗಿದ್ದ ಜರ್ಮನಿ ಎರಡು ಸ್ವತಂತ್ರ ದೇಶಗಳಾಗಿ, ಕಮ್ಯುನಿಸ್ಟ್ ರಾಷ್ಟ್ರ ಒಂದು ಪೂರ್ವ ಜರ್ಮನಿ, ಮತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರ ಪಶ್ಚಿಮ ಜರ್ಮನಿಯಾಗಿ ಕಾಣಿಸ್ಕೊಂಡಿದ್ದನ್ನು ನೋಡ್ತೀವಿ. ಹಾಗೇನೆ ಜಪಾನ್ನಲ್ಲಿ SCAP ಆಡಳಿತ, ಜನರಲ್ ಮೆಕ್ ಆರ್ಥರ್, ಅಮೆರಿಕದ ಮಹಾಸೇನಾ ದಂಡನಾಯಕ ಮೆಕ್ ಆರ್ಥರ್ ನಾಯಕತ್ವದಲ್ಲಿ SCAP ಅಂತಕ್ಕಂಥದ್ದು ಅಧಿಕ ಆಡಳಿತಕ್ಕೆ ಬರುತ್ತೆ ಜಪಾನ್ನಲ್ಲಿ. ಸುಪ್ರೀಂ ಕಮಾಂಡ್ ಆಫ್ ಅಲೈಡ್ ಪವರ್ಸ್, ಮಿತ್ರ ರಾಷ್ಟ್ರಗಳ ಸರ್ವೋನ್ನತ ಮಹಾನಾಯಕ, ದಂಡನಾಯಕ, ಅವನ ಆಡಳಿತ 1945ರಿಂದ 52ನೇ ವರ್ಷದವರೆಗೆ ಮುಂದುವರಿಯುತ್ತೆ. ಆ 7 ವರ್ಷಗಳ ಅವಧಿಯಲ್ಲಿ ಅಮೆರಿಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಪಾನ್ ದೇಶಕ್ಕೆ ನೆರವನ್ನು ಕೊಡುತ್ತೆ. ಜಪಾನಿನ ಒಂದು ಪುನರ್ ನಿರ್ಮಾಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೆರವನ್ನು ಕೊಡ್ತಕ್ಕಂಥದ್ದನ್ನ ಕಾಣ್ತೀವಿ. ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದ 1952ರಲ್ಲಿ ಏರ್ಪಟ್ಟು ಜಪಾನಿಗೆ ಮರಳಿ ಅದರ ಅಧಿಕಾರವನ್ನ, ಸ್ವಾತಂತ್ರ್ಯವನ್ನ ಬಿಟ್ಟುಕೊಟ್ಟಿದ್ದನ್ನ ಕಾಣ್ತೀವಿ. ಹಾಗೆ ಎರಡನೇ ವಿಶ್ವ ಸಮರದ ಕೊನೆಯಲ್ಲಿ ನ್ಯೂರೆಂಬರ್ಗ್ ವಿಚಾರಣೆಗಳು ನಡೀತಾ ಹೋಗುತ್ತೆ. ಪ್ರಮುಖವಾಗಿ ಯುದ್ಧಾಪರಾಧಿಗಳನ್ನ, ಅದರಲ್ಲೂ ಜರ್ಮನ್ ನಾಜಿ ಯುದ್ಧಾಪರಾಧಿಗಳನ್ನ ವಿಚಾರಣೆ ಮಾಡ್ತಕ್ಕಂಥದ್ದು, ಮತ್ತೆ ಇತರ ದೇಶಗಳ ಯುದ್ಧಾಪರಾಧಿಗಳನ್ನ ಸಹ 20 ಯುದ್ಧಾಪರಾಧಿಗಳ ವಿಚಾರಣೆ ನಡೆಯುತ್ತೆ. ಅತ್ಯಂತ ಪ್ರಮುಖರಾದವರು ಇವರು. ಅದರಲ್ಲೂ ರಿಬೆಂಟ್ರಾಪ್, ರೋಸೆನ್ಬರ್ಗ್, ಅಡ್ಮಿರಲ್ ಟೋಜೋ, ಹೀಗೆ ಹಲವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ ಕೋರ್ಟು. ರುಡಾಲ್ಫ್ ಹೆಸ್, ಆಲ್ಬರ್ಟ್ ಸ್ಪೀರ್, ಜನರಲ್ ಐಕ್ಮನ್, ಇವರೆಲ್ಲ ಜರ್ಮನಿಯವರು, ನಾಜಿಗಳು. ಇವರಿಗೆ ಲೈಫ್ ಇಂಪ್ರಿಸನ್ಮೆಂಟ್, ಅಜೀವ ಕಾರಾಗೃಹ ಶಿಕ್ಷೆಯಾಗುತ್ತೆ. ಹಾಗೆಯೇ ಎರಡನೇ ವಿಶ್ವ ಸಮರದ ಮತ್ತೊಂದು ಅತ್ಯಂತ ಪ್ರಮುಖವಾದಂತಹ ಪರಿಣಾಮ ಅಂತ ಹೇಳಿದ್ರೆ, ಎರಡನೇ ವಿಶ್ವ ಸಮರದ ಅಂತ್ಯದೊಂದಿಗೆ ಬ್ರಿಟಿಷರ ಸಾಗರೋತ್ತರ ಸಾಮ್ರಾಜ್ಯ ಅಂತ ಏನ್ ಕರಿತೀವಿ, ವಸಾಹತು ಸಾಮ್ರಾಜ್ಯ, ಅದು ಕೈ ಬಿಡ್ತಾ ಹೋಗುತ್ತೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅನಿಸ್ಕೊಂಡಿದ್ದಂತಹ ಬ್ರಿಟನ್ ಎಲ್ಲವನ್ನ ಕಳ್ಕೊಳ್ತಾ ಬರುತ್ತೆ. ಬ್ರಿಟನ್ನಿನ ವಸಾಹತುಗಳು ಒಂದೊಂದಾಗಿ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ತವೆ. ಹಾಗೇನೆ ಆಫ್ರಿಕಾ ಮತ್ತು ಏಷ್ಯಾಗಳಲ್ಲಿ ರಾಷ್ಟ್ರೀಯತೆ ಅಂತಕ್ಕಂಥದ್ದು ತೀವ್ರವಾಗಿ ಸ್ವಾತಂತ್ರ್ಯ ಹೋರಾಟ ಬಿರುಸನ್ನ ಪಡ್ಕೊಂಡಿದ್ದನ್ನ ಕಾಣ್ತಾ ಹೋಗ್ತೀವಿ. ಒಂದೊಂದಾಗಿ ದೇಶಗಳು ಸ್ವಾತಂತ್ರ್ಯವನ್ನು ಪಡ್ಕೊಳ್ತಾ ಹೋಗ್ತವೆ. ಮುಂದಿನ 50 ವರ್ಷಗಳಲ್ಲಿ ಬಹುತೇಕ ಎಲ್ಲ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ಬಿಡ್ತವೆ. ಹಾಗೆ ಮತ್ತೊಂದು ಪ್ರಮುಖ ಪರಿಣಾಮ ಅಂತ ಹೇಳಿದ್ರೆ ಕಮ್ಯುನಿಸಂ ವ್ಯಾಪಕವಾಗಿ ಹರಡಿದ್ದು. ಅದರಲ್ಲೂ ಈಸ್ಟ್ ಯುರೋಪಿಯನ್ ರಾಷ್ಟ್ರಗಳು, ಬಲ್ಗೇರಿಯಾ, ರುಮೇನಿಯಾ, ಹಂಗರಿ, ಯುಗೋಸ್ಲಾವಿಯಾ, ಜೆಕೋಸ್ಲೋವಾಕಿಯಾ, ಪೋಲೆಂಡು, ಈಸ್ಟ್ ಜರ್ಮನಿ, ಇವೆಲ್ಲವೂ ಕಮ್ಯುನಿಸ್ಟ್ ರಾಷ್ಟ್ರಗಳಾಗಿ ರಷ್ಯಾ ಪ್ರಭಾವಲಯಕ್ಕೆ ಒಳಪಡುತ್ತೆ. ಮುಂದೆ ಕೆಲವೇ ವರ್ಷಗಳಲ್ಲಿ ಏಷ್ಯಾದ ರಾಷ್ಟ್ರಗಳಾದ ಚೀನಾ, ವಿಯೆಟ್ನಾಂ, ಕೊರಿಯಾ, ಇವುಗಳು ಸಹ ಒಂದು ಕಮ್ಯುನಿಸ್ಟ್ ರಾಷ್ಟ್ರಗಳಾಗಿ ಮಾರ್ಪಟ್ಟಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನ ಎರಡನೇ ವಿಶ್ವ ಸಮರದಿಂದಾಗಿ ಆದದ್ದು ಮತ್ತೊಂದು ಪರಿಣಾಮ ಅಂದ್ರೆ ಸೂಪರ್ ಪವರ್ ಸ್ಥಾನಕ್ಕೆ 2 ಹೊಸ ರಾಷ್ಟ್ರಗಳು ಕಾಣಿಸ್ಕೊಂಡಿದ್ದು. ಎರಡನೇ ವಿಶ್ವ ಸಮರದವರೆಗೂ ಪ್ರಪಂಚದ ಸೂಪರ್ ಪವರ್ ಅಂತ ಹೇಳಿ ಅನಿಸ್ಕೊಳ್ತಾ ಇದ್ದಿದ್ದು ಬ್ರಿಟನ್, ಫ್ರಾನ್ಸ್ ರಾಷ್ಟ್ರಗಳು. ಆದ್ರೆ ಎರಡನೇ ವಿಶ್ವ ಸಮರ ಮುಕ್ತಾಯ ಹೊಂದುತ್ತಾ ಇದ್ದ ಹಾಗೆ ಬ್ರಿಟನ್ ಮತ್ತು ಫ್ರಾನ್ಸ್ ರಾಷ್ಟ್ರಗಳು ತಮ್ಮ ಸೂಪರ್ ಪವರ್ ಪೊಸಿಷನ್ ಅನ್ನು ಕಳ್ಕೊಳ್ತವೆ.
ಶಕ್ತ ರಾಷ್ಟ್ರಗಳ ಸ್ಥಾನಮಾನವನ್ನ ಕಳ್ಕೊಳ್ತವೆ. ಜಗತ್ತಿನ ಶಕ್ತ ರಾಷ್ಟ್ರಗಳ ಸ್ಥಾನಕ್ಕೆ ಅಮೆರಿಕ ಸಂಯುಕ್ತ ಸಂಸ್ಥಾನ USA ಹಾಗೇನೆ ಯೂನಿಯನ್ ಆಫ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ರಷ್ಯಾ ದೇಶ ಬರೋದನ್ನ ಕಾಣ್ತೀವಿ. ಬರೀ ಸೂಪರ್ ಪವರ್ ಆಗ್ಲಿಲ್ಲ, ಅವೆರಡೂ ಸೇರ್ಕೊಂಡು ದ್ವಿಧ್ರುವ ಪ್ರಪಂಚವನ್ನ ಹುಟ್ಟು ಹಾಕ್ತಿವೆ. ಅಮೆರಿಕ ತನ್ನದೇ ಗುಂಪಿನ ರಾಷ್ಟ್ರಗಳನ್ನ ಕಟ್ಕೊಳ್ಳುತ್ತೆ, ಹಾಗೆ ರಷ್ಯಾ ಸಹ ತನ್ನದೇ ಗುಂಪಿನ ರಾಷ್ಟ್ರಗಳನ್ನು ರೂಪಿಸ್ಕೊಳ್ತಾ ಹೋಗ್ಬಿಟ್ಟು ಎರಡು ಗುಂಪುಗಳಾಗಿ ಇಡೀ ಜಗತ್ತು ಒಡೆದು ಹೋಗೋದನ್ನ ಕಾಣ್ತೀವಿ. ಅದನ್ನೇ ಬೈಪೋಲಾರ್ ವರ್ಲ್ಡ್ ಅಥವಾ ದ್ವಿಧ್ರುವ ಪ್ರಪಂಚ ಅಂತ ಕರೀತಕ್ಕಂಥದ್ದು. ಇನ್ನ ಕೋಲ್ಡ್ ವಾರ್ ಅಂತಕ್ಕಂಥದ್ದು ಶುರುವಾಗುತ್ತೆ. ಶೀತಲ ಸಮರ ಅಂತಕ್ಕಂಥದ್ದು. ಕೋಲ್ಡ್ ವಾರ್ ಅಥವಾ ಶೀತಲ ಸಮರ ಅಂದ್ರೆ ಬೃಹತ್ ಶಕ್ತ ರಾಷ್ಟ್ರಗಳು ತಾವೇ ನೇರವಾಗಿ ಯುದ್ಧ ಮಾಡಿದಲೆ ಇತರ ರಾಷ್ಟ್ರಗಳನ್ನ ಬಿಟ್ಟು ಅವಕ್ಕೆ ಎಲ್ಲ ರೀತಿಯ ಆರ್ಥಿಕ, ಸೈನಿಕ, ಶಸ್ತ್ರಾಸ್ತ್ರಗಳ ಸಹಾಯವನ್ನ ಕೊಟ್ಟು ಅವುಗಳು ಹೋರಾಟ ಹಾಗೆ ಮಾಡಿ ತಮ್ಮ ಗುಂಪಿನ ರಾಷ್ಟ್ರ ಗೆಲ್ತು ಅನ್ನೋದನ್ನ ತೋರಿಸ್ಕೊಳ್ಳೋದು, ತಮ್ಮ ಶಕ್ತಿಯನ್ನ ಪ್ರದರ್ಶಿಸ್ತಕ್ಕಂಥದ್ದು. ಇದ್ರ ಜೊತೆನಲ್ಲಿ ನಾವು ಗಮನಿಸ್ತೀವಿ ಫಾರ್ಮೇಶನ್ ಆಫ್ ಮಿಲಿಟರಿ ಅಲಯನ್ಸಸ್, ನ್ಯಾಟೋ, ಸೆಂಟೋ, ಸಿಯಾಟೋ, ಅನ್ಜೂಸ್, ವಾರ್ಸಾ ಇಂಥ ಒಂದು ಸೈನಿಕ ಬಣಗಳು, ಸೈನಿಕ ಗುಂಪುಗಳು ರೂಪುಗೊಳ್ಳುತ್ತೆ. ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಸೆಂಟೋ ಸೆಂಟ್ರಲ್ ನೇಷನ್ಸ್ ಟ್ರೀಟಿ ಆರ್ಗನೈಸೇಷನ್, ಅದನ್ನ ಬಾಗ್ದಾದ್ ಟ್ರೀಟಿ ಅಂತ ಕರೀತಾರೆ. ಸಿಯಾಟೋ ಸೌತ್ ಈಸ್ಟ್ ಏಷ್ಯನ್ ಟ್ರೀಟಿ ಆರ್ಗನೈಸೇಷನ್, ಅನ್ಜೂಸ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೆರಿಕ ದೇಶಗಳು ಮಾಡ್ಕೊಂಡಂತಹ ಒಪ್ಪಂದ ಅನ್ಜೂಸ್. ವಾರ್ಸಾ ಅನ್ನೋದು ಪೋಲೆಂಡಿನ ರಾಜಧಾನಿ, ಅಲ್ಲಿ ಒಪ್ಪಂದವನ್ನು ಏರ್ಪಡಿಸಿಕೊಂಡು ವಾರ್ಸಾ ಒಪ್ಪಂದ ಅಂತ ಕರೆದು ವಾರ್ಸಾ ಒಪ್ಪಂದ ಏರ್ಪಡಿಸಿದ್ದು ರಷ್ಯಾ ದೇಶ. ಕಮ್ಯುನಿಸ್ಟ್ ರಾಷ್ಟ್ರಗಳ ಗುಂಪಿನ ಒಂದು ಬಣ ಇದು. ಇದ್ರ ಜೊತೆ ಒಳಗೆ ನಾವು ಗಮನಿಸ್ತಾ ಹೋಗ್ತೀವಿ ನ್ಯೂಕ್ಲಿಯರ್ ಏಜ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ, ಅಣುಯುಗ ಪ್ರಾರಂಭವಾಗುತ್ತೆ ಪ್ರಪಂಚದಲ್ಲಿ. ಮೊದಲು ಅಮೆರಿಕ ಅಣುಶಕ್ತ ಸಂಪನ್ನ ರಾಷ್ಟ್ರ ಆದ್ರೆ ಕೆಲವೇ ವರ್ಷಗಳಲ್ಲಿ ರಷ್ಯಾ ಸಹ ಅಣುಶಕ್ತ ಸಂಪನ್ನ ರಾಷ್ಟ್ರವಾಗುತ್ತೆ. ಅನಂತರದಲ್ಲಿ ಬ್ರಿಟನ್ನು, ಫ್ರಾನ್ಸು, ಚೀನಾ ಹೀಗೆ ಒಂದೊಂದೇ ರಾಷ್ಟ್ರಗಳು ಅಣುಶಕ್ತ ಸಂಪನ್ನ ರಾಷ್ಟ್ರಗಳಾಗಿ ಅಣುಯುಗ ಅಂತಕ್ಕಂಥದ್ದು. ಇಲ್ಲಿ ಹಲವು ಹಂತಗಳಲ್ಲಿ ನಾವು ಕಾಣ್ತೀವಿ. ಮೊದಲು ಆಯುಧದಕ್ಕಾಗಿ, ಯುದ್ಧಾಸ್ತ್ರಕ್ಕಾಗಿ ಅಣುಯುಗ ಪ್ರಾರಂಭವಾದ್ರೆ ಮುಂದೆ ಅಣುಶಕ್ತಿಯನ್ನ ಹಲವಾರು ಉತ್ತಮ ಕಾರ್ಯಗಳಿಗೂ ಬಳಸ್ಕೊಳ್ಳೋದನ್ನ ಕಾಣ್ತೀವಿ. ಅಣುಶಕ್ತಿ ಅತಿ ಪ್ರಮುಖ ಶಕ್ತಿ ಮೂಲವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಎಮರ್ಜೆನ್ಸ್ ಆಫ್ ನ್ಯಾಮ್ ಅನ್ನೋದು ಸಹ ಒಂದು ಪ್ರಮುಖ ಪರಿಣಾಮವಾಗುತ್ತೆ. ನಾನ್ ಅಲೈನ್ ಮೂವ್ಮೆಂಟ್, ಅಲಿಪ್ತ ರಾಷ್ಟ್ರಗಳ ಚಳುವಳಿ ಅಂತಕ್ಕಂಥದ್ದು. ಈ ಅಲಿಪ್ತ ಬಣದ ನಾಯಕತ್ವವನ್ನ ಭಾರತ, ಈಜಿಪ್ಟ್, ಇಂಡೋನೇಷ್ಯಾದಂತಹ ರಾಷ್ಟ್ರಗಳು ವಹಿಸ್ಕೊಂಡಿದ್ದನ್ನ, ಯುಗೋಸ್ಲಾವಿಯಾದಂತಹ ರಾಷ್ಟ್ರಗಳು ಅಲ್ಲಿದ್ದನ್ನ ಕಾಣ್ತೀವಿ. ದ್ವಿತೀಯ ವಿಶ್ವ ಸಮರದ ಮತ್ತೊಂದು ಅತಿ ಪ್ರಮುಖ ಪರಿಣಾಮ ಅಂದ್ರೆ ಎಮರ್ಜೆನ್ಸ್ ಆಫ್ UNO ವಿತ್ ಅ ಗೋಲ್ ಆಫ್ ಪ್ರಿವೆಂಟಿಂಗ್ ಅನದರ್ ಗ್ಲೋಬಲ್ ವಾರ್. UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಅದನ್ನ ನಾವು ಚಿಕ್ಕದಾಗಿ ವಿಶ್ವಸಂಸ್ಥೆ ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಅತಿ ಪ್ರಮುಖ ಗುರಿನೇ ಮತ್ತೊಂದು ಜಾಗತಿಕ ಸಮರ ಆಗ್ತಕ್ಕಂಥದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಇದು ಎರಡನೇ ವಿಶ್ವ ಸಮರ ಮತ್ತೆ ಎರಡನೇ ವಿಶ್ವ ಸಮರದ ಅತ್ಯಂತ ಪ್ರಮುಖವಾದಂತಹ ಪರಿಣಾಮಗಳು ಅಂತ ಹೇಳಿ ನಾವು ಕಾಣ್ತಕ್ಕಂಥದ್ದು. ನಾವು ಈ ವಿಚಾರಗಳನ್ನ ಯಾಕೆ ಗಮನಿಸಬೇಕು ಅಂದ್ರೆ ನಮ್ಮ ಕಾಂಟೆಂಪರರಿ ವರ್ಲ್ಡ್ ಅಥವಾ ಈ ಒಂದು ಸಮಕಾಲೀನ ಜಗತ್ತಿನ ಇತಿಹಾಸವನ್ನ ಏನು ಓದ್ತಾ ಹೋಗ್ತೀವಿ, ಈ ಸಮಕಾಲೀನ ಜಗತ್ತಿನ ಇತಿಹಾಸದ ಎಲ್ಲ ಬೆಳವಣಿಗೆಗಳಿಗೆ ಹಿನ್ನೆಲೆಯಾದದ್ದು, ಮೂಲ ಕಾರಣವಾದದ್ದು ಈ ಎರಡನೇ ವಿಶ್ವ ಸಮರ ಮತ್ತೆ ಅದರಿಂದ ಕಾಣಿಸ್ಕೊಂಡಂತಹ ಪರಿಣಾಮಗಳು. ನಾವು ಮುಂದಿನ ತರಗತಿಗಳಲ್ಲಿ ಮುಂದಿನ ಒಂದೊಂದೇ ವಿಚಾರಗಳನ್ನ ಗಮನಿಸ್ತಾ ಹೋಗ್ತೀವಿ. ಮತ್ತೊಮ್ಮೆ ನೆನಪಿಸಬೇಕಾದಂತಹ ಅನಿವಾರ್ಯತೆ ಕಾಣಿಸ್ಕೊಂಡಿದೆ. ಕೊರೋನಾ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಭಾರತವನ್ನ ಕಾಡ್ತಾ ಇದೆ. ಹಾಗಾಗಿ ಸ್ಟೇ ಹೋಮ್, ಸ್ಟೇ ಸೇಫ್, ಬಿ ಅವೇರ್, ಬಿ ಬ್ರೇವ್. ಅನಿವಾರ್ಯ, ಒಪ್ಕೊಳ್ಬೇಕು. ಜಗತ್ತಿನಲ್ಲಿ ಬದುಕನ್ನು ಮುಂದುವರಿಸಲೇಬೇಕು. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗುತ್ತೆ. ಸೊ ಈ ಮಾತಿನೊಂದಿಗೆ ನನ್ನ ಇವತ್ತಿನ ಒಂದು ವಿಡಿಯೋವನ್ನ ಮುಕ್ತಾಯಗೊಳಿಸಲಿಕ್ಕೆ ಬಯಸ್ತಾ ಇದ್ದೀನಿ.